ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗಾಜ್ಗರ್ಪೇಟೆ ಶಾಲೆಯಲ್ಲಿ ಉಚಿತ ಶ್ರವಣ ದೋಷ ತಪಾಸಣಾ ಶಿಬಿರ. ಮಕ್ಕಳ ಶ್ರವಣ ಸಮಸ್ಯೆ ಕುರಿತು ಪಾಲಕರು ಎಚ್ಚರಿಕೆ ವಹಿಸಬೇಕು. ಎ ವಸಂತ್ ಕುಮಾರ್. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನ. ಮನಸ್ಸಿನ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಧ್ಯಾನ ರೂಢಿಸಿಕೊಳ್ಳಿ. ಸ್ಮಿತಕ್ಕ. ತಾಂತ್ರಿಕ ಸಮಸ್ಯೆಯ ಸುಳಿಗೆ ಆರ್ಟಿಪಿಎಸ್ 5 ಘಟಕಗಳು ಉತ್ಪಾದನೆ ಸ್ಥಗಿತ. ಕಾಂಗ್ರೆಸ್ ಕಾರ್ಮಿಕ ಘಟಕದ ಸಭೆ. ಕಾರ್ಮಿಕ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸೋಣ. ಉರ್ಕುಂದಪ್ಪ. ರಾಜೋಳಿ ಬಂಡ ಬಿಸಿಎಂ ಹಾಸ್ಟೆಲ್ ಶೌಚಾಲಯದಲ್ಲಿ ಮೊಬೈಲ್. ಪೊಲೀಸರಿಂದ ತನಿಖೆ. ವಾರ್ತೆಗಳ ವಿವರ. ಮಕ್ಕಳಲ್ಲಿ ಶ್ರವಣ ದೋಷವು 1 ವರ್ಷದ ಬಳಿಕ ಗಮನಕ್ಕೆ ಬರುತ್ತದೆ. ಪೋಷಕರು ಈ ಬಗ್ಗೆ ಆರಂಭದಲ್ಲಿಯೇ ಮಕ್ಕಳ ಶ್ರವಣ ದೋಷದ ಬಗ್ಗೆ ಅರಿತು ತಪಾಸಣೆ ಮಾಡಿಸಿದಲ್ಲಿ ಚಿಕಿತ್ಸೆ ನೀಡಿ ದೋಷ ನಿವಾರಣೆ ಮಾಡಬಹುದು. ಪೋಷಕರು ಈ ಬಗ್ಗೆ ಜಾಗೃತರಾಗಿ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಹೇಳಿದರು. ನಗರದ ಗಾಜ್ಗರ್ಪೇಟೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಶ್ರವಣ ದೋಷ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಉಚಿತ ಶ್ರವಣ ದೋಷ ಶಿಬಿರ ಆಯೋಜನೆ ಮಾಡಿದ್ದು ಸಾಕಷ್ಟು ಅನುಕೂಲವಾಗಿದೆ. ಮಕ್ಕಳಲ್ಲಿ ಶ್ರವಣ ದೋಷ ಇದ್ದರೂ ಪೋಷಕರಿಗೆ ಗೊತ್ತಾಗದೇ ಇರುತ್ತದೆ. ಮಕ್ಕಳು ಬೆಳೆದಂತೆಲ್ಲ 1 ವರ್ಷದ ಬಳಿಕ ಮಾತನಾಡಿಸುವಾಗ ಕೇಳಿಸದೇ ಇರುವುದು ಕಂಡು ತಪಾಸಣೆ ಮಾಡಬೇಕು. ಇದು ಸಾಕಷ್ಟು ಪೋಷಕರ ಗಮನಕ್ಕೆ ಬರುವುದಿಲ್ಲ. ಮಾತನಾಡುವಾಗ ಮಕ್ಕಳು ಇದಕ್ಕೆ ಪ್ರತಿಕ್ರಿಯೆ ಮಾಡದೇ ಇದ್ದಲ್ಲಿ ನ್ಯೂನತೆಗಳು ಕಂಡು ಬರುತ್ತಿದೆ. ಈ ಬಗ್ಗೆ ಪೋಷಕರು ಸಹ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಶ್ರವಣ ದೋಷಕ್ಕೆ ಚಿಕಿತ್ಸೆ ಇದೆ. ಖಾಸಗಿಯಲ್ಲಿ ದುಬಾರಿಯಾಗಿದ್ದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದ್ದು ಜನರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸರ್ ಸ್ವಲ್ಪ ಇಲ್ಲಿ ನೋಡಿ ಸರ್. ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ, ಬೆಳೆಯುತ್ತಿರುವಂಥ ಮಕ್ಕಳಿಗೆ ಇದು ಬಹಳ ಅತ್ಯವಸರ ಮತ್ತು ಅನುಕೂಲಕರವಾದಂಥ ತಪಾಸಣೆ ಶಿಬಿರ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ, ಕೇವಲ ಬಡವರು ಅಂತಲ್ಲ, ಶ್ರೀಮಂತರು ಅಂತಲ್ಲ, ಎಲ್ಲರಲ್ಲೂ ಕೂಡ ಕೆಲವು ಕಾರಣಾಂತರಗಳಿಂದ ಹುಟ್ಟುತ್ತಲೇ ಶ್ರವಣ ದೋಷ ಕಂಡುಬರುತ್ತಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಹುಟ್ಟಿದ ಮಕ್ಕಳಿಗೆ ಶ್ರವಣ ದೋಷ ಬಂದಿರದೆ ಇದೆ ಅನ್ನುವಂಥದ್ದು ಗಮನಕ್ಕೆ ಬರೋದಿಲ್ಲ. ಬಹಳ ದಿವಸಗಳ ನಂತರ, ಮಗು ಬೆಳೆದ ನಂತರ ಆ ಮಗು ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅವಾಗ ನೋಟಿಸ್ ಮಾಡ್ತೇವೆ ನಾವು, ಏನೋ ದೋಷ ಇದೆ ಅಂತೇಳಿ. ನಾನು ಇದನ್ನು ಅನುಭವದಿಂದ ಹೇಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಒಂದು ಮಗುವಿಗೆ ಈ ದೋಷ ಕಂಡು ಬಂತು.
ಆ ಮಗುವಿಗೆ 1 ವರ್ಷ 1.5 ವರ್ಷ ಆದ ನಂತರ ನಾವು ಅಬ್ಸರ್ವ್ ಮಾಡಿದ ನಂತರ ನಮಗೆ ಗೊತ್ತಾಯಿತು ಸಮಥಿಂಗ್ ಈಸ್ ರಾಂಗ್ ಅಂತ, ಏನೋ ತೊಂದರೆ ಇದೆ ಅಂತೇಳಿ. ಆಗ ನಾವು ತಪಾಸಣೆ ಮಾಡಿದಾಗ ನಮಗೆ ಗೊತ್ತಾಯಿತು ಇದು ಶ್ರವಣ ದೋಷ ಅಂತೇಳಿ. ಆಮೇಲೆ ನಾವೆಲ್ಲ ಸರ್ಜರಿ ಮಾಡಿಸಿ ಕಿವಿ ಅದು ಏನೋ ಇನ್ಸ್ಟ್ರೂಮೆಂಟ್ ಹಾಕಿ ಅವ್ರಿಗೆ ಮೈಸೂರಿಗೆ ಕಳಿಸಿ ಸ್ಪೀಚ್ ಥೆರಪಿ ಮಾಡಿಸಿ ಈಗ ಶಿ ಈಸ್ ಓಕೆ. ಕಾಸ್ಟ್ಲಿ ಚಿಕಿತ್ಸೆ ಕೂಡ ಅಂತೇಳಿ ಕೂಡ ನನಗೆ ನನ್ನ ಗಮನಕ್ಕೆ ಬಂದಿದೆ. ಈಗ ABRKಯಲ್ಲಿ ಅದನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಸ್ಪೀಚ್ ಥೆರಪಿ ಸೆಂಟರ್ ಇದೆಯೋ ಇನ್ನು ಗೊತ್ತಿಲ್ಲ, ನಮ್ಮಲ್ಲಿ ಇದೆನಾ? ಇದೆ. ನನ್ನ ಭಾಳ ಅನುಕೂಲಕರವಾಗಿದ್ದಿದೆ. ನಾವು ಪ್ರೈವೇಟ್ನಲ್ಲಿ ಇದನ್ನು ತೋರಿಸಿದರೆ ಭಾಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅದು. ಸರ್ಜರಿ ಮಾಡಿ ಅದರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕೂಡಿಸಿ ಆ ಮಕ್ಕಳಿಗೆ ಅದಾದ ನಂತರ ಆ ಶಬ್ದ ಅವರಿಗೆ ಕೇಳಿಸಿದ ನಂತರ ಅವರಿಗೆ ಮಾತನ್ನು ಕೂಡ ಕಲಿಸುವಂಥ ಒಂದು ಪ್ರಕ್ರಿಯೆ ಈ ಒಂದು ವಿಷಯದಲ್ಲಿ ಬಂದಿರ್ತದೆ. ಅದು ಅನುಭವದಿಂದ ನಾನು ಹೇಳ್ತಿದ್ದೇನೆ. ಇನ್ನು ಬೇರೆ ಬೇರೆ ಮನಕ್ಕೆ ತರಬೇಕು, ತಪಾಸಣೆ ಮಾಡಿ ಆ ಇಂಪ್ಲಾಂಟನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಲ್ಲ, ಫ್ರೀಯಾಗಿ ಕೂಡ ಕೊಡ್ತಾರೆ. ಅದನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು. ಮತ್ತು ಬೇರೆ ಬೇರೆ ಕಿವಿ ಸೋರಿಕೆ ಇನ್ನಿತರ ಸಣ್ಣ ಪುಟ್ಟ ಇದರಲ್ಲಿ ಕಿವಿ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಹುಟ್ಟುತ್ತಲೇ ಕೆಲವು ಬರುವಂಥದ್ದು, ಬೆಳೆಯುತ್ತಲೇ ಕೆಲವು ಬರುವಂಥದ್ದು, ಆಕ್ಸಿಡೆಂಟಲ್ಲಿ ಬರುವಂಥ ದೋಷಗಳು ಕೂಡ ಇದರಲ್ಲಿ ಕಂಡು ಬರ್ತವೆ. ಇವೆಲ್ಲವೂ ಕೂಡ ಚಿಕಿತ್ಸೆ ಇದೆ. ಆ ಕಾರಣದಿಂದ ಇದರ ಲಾಭವನ್ನು ಪಾಲಕರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ನಗರಸಭೆ ಮಾಜಿ ಸದಸ್ಯೆ ಹೇಮಲತಾ ಬೂದೆಪ್ಪ, ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಮೇಶ್ BH, ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿ ಈರಣ್ಣ ಕೋಸಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕ ನವೀನ್ ಕುಮಾರ್ ಯು, ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ವೆಂಕೋಬಾ, ಶ್ರವಣ ತಜ್ಞ ಡಾಕ್ಟರ್ ದೀಪಿಕಾ ಸಿ, ನಗರಸಭೆ ಅಧಿಕಾರಿಗಳು ಕೃಷ್ಣ, ರಾಜು ಸೇರಿದಂತೆ ಅನೇಕರು ಇದ್ದರು. ಮನುಷ್ಯನಿಗೆ ನಿತ್ಯದ ಆರೋಗ್ಯದ ಜೊತೆಯಲ್ಲಿ ಧ್ಯಾನವನ್ನು ಮಾಡುವುದು ತುಂಬಾ ಅವಶ್ಯಕತೆ ಇದೆ ಎಂದು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಕ್ಕ ಹೇಳಿದರು. ನಗರದ ಉದಯನಗರದಲ್ಲಿನ ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶವು ಯೋಗ ಧ್ಯಾನದಲ್ಲಿ ಇಡೀ ವಿಶ್ವಕ್ಕೆ ಗುರಿಯಾಗಿ ಬಿಂಬಿಸುತ್ತಿದೆ. ಆಂತರಿಕ ಶಾಂತಿ, ವಿಶ್ವ ಸದ್ಭಾವನೆಗೋಸ್ಕರ ಡಿಸೆಂಬರ್ 21ರಂದು ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಜೂನ್ 21ರಂದು ಯೋಗ ದಿನವೆಂದು ಆಚರಿಸಿದರೆ ಡಿಸೆಂಬರ್ 21ರಂದು ಧ್ಯಾನ ದಿನಾಚರಣೆಯನ್ನು ಆಚರಣೆ ಮಾಡಲು ಆದೇಶಿಸಿದೆ ಎಂದರು. 148 ರಾಷ್ಟ್ರಗಳು ಸಹಿತ ಈ ಆದೇಶಕ್ಕೆ ಒಪ್ಪಿಗೆ ನೀಡಿದ ಮೇಲೆ ದೇಶಾದ್ಯಂತ ಧ್ಯಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮನುಷ್ಯನಿಗೆ ನಿತ್ಯದ ಆರೋಗ್ಯದ ಜೊತೆಯಲ್ಲಿ ಧ್ಯಾನವನ್ನು ಮಾಡುವುದು ತುಂಬಾ ಅವಶ್ಯಕತೆ ಇದೆ. ಯಾಕೆಂದರೆ ಒಬ್ಬ ಅನಾರೋಗ್ಯದ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾದಾಗ ವೈದ್ಯರು ಅವನಿಗೆ ಚಿಕಿತ್ಸೆ ನೀಡಬೇಕಾದರೆ ಮೊದಲು ಆತನು ಮನಸ್ಸಿನಿಂದ ಸದೃಢನಾಗಿರಬೇಕು. ಆಗ ತಾನೇ ವೈದ್ಯರು ನೀಡಿದ ಔಷಧಿಗಳು ಆತನು ಗುಣಮುಖನಾಗಲು ಸಹಕರಿಸುತ್ತವೆ. ಇಲ್ಲದಿದ್ದರೆ ಎಂಥ ಚಿಕಿತ್ಸೆ ನೀಡಿದರೂ ಏನು ಮಾಡಕ್ಕಾಗಲ್ಲ ಎಂದರು. ಮಾನವನಿಗೆ ಧ್ಯಾನ ಮತ್ತು ಯೋಗದಲ್ಲಿ ನಿಪುಣನಾದರೆ ತನ್ನ ಮನಸ್ಸಿನಿಂದ ದೈಹಿಕವಾಗಿ ಸದೃಢಗೊಂಡು ಸಹಜ ಜೀವನ ನಡೆಸಬಲ್ಲ. ಅದೇ ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯವಾಗಿದೆ. ಮನುಷ್ಯನು ಯೋಗ ಧ್ಯಾನಗಳಿಂದ ಚೈತನ್ಯ ಹೊಂದುತ್ತಾನೆ. ನಿತ್ಯವೂ ತನ್ನದೇ ಆದ ಸಾಧನೆಗಳಲ್ಲಿ ತೊಡಗಿ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ನಾಗರಿಕನಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲು ದಾರಿದೀಪವಾಗುತ್ತದೆ ಎಂದರು. ಧ್ಯಾನದಿಂದ ಸ್ವತಃ ಭಗವಂತನನ್ನು ಹೋಲಿಸಿಕೊಳ್ಳಬಹುದು. ಆದರೆ ಆ ಮಟ್ಟದವರೆಗೆ ಧ್ಯಾನದಲ್ಲಿ ಮಗ್ನರಾಗಿ ಸಿದ್ಧಿ ಪುರುಷರಾದವರು ಸಹಿತ ನಮ್ಮ ದೇಶದಲ್ಲಿ ಸಾಕಷ್ಟು ಸಾಧು ಸಂತರಿದ್ದಾರೆ. ಹಿಮಾಲಯದಂತ ಮೇರು ಪರ್ವತಗಳಲ್ಲಿ ಸಾವಿರಾರು ವರ್ಷಗಳ ಋಷಿ ಮುನಿಗಳು ಧ್ಯಾನದಲ್ಲಿ ಮಗ್ನರಾಗಿ ಈಗಲೂ ಪ್ರಸ್ತುತವಾಗಿದ್ದಾರೆ ಎಂಬುದನ್ನು ಹಿರಿಯರು ಹೇಳುವ ಮಾತನ್ನು ನಾವು ಕೇಳಿದ್ದೇವೆ. ಆದರೆ ಅವರಿಗೆ ಯಾವ ಮಾನವರ ನೆರಳೆ ಬೀಳದಂತ ಸ್ಥಾನ ಅಂದ್ರೆ ಸದಾ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಎಂದು ಹೇಳಿದರು. ಧ್ಯಾನದಲ್ಲಿ ಅಂತ ಶಕ್ತಿ ಇದೆ ಎಂದು ಹೇಳಿದರು. ಈ ವೇಳೆ ಪೂರ್ಣಿಮಾ ಆಯುರ್ವೇದಿಕ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಕೇಂದ್ರದ ಡಾಕ್ಟರ್ ಸೌಮ್ಯ ಮತ್ತು ಅವರ ತಂಡದಿಂದ
ಪ್ರಕೃತಿ ಪರೀಕ್ಷಣಾ ತಪಾಸಣೆಯನ್ನು ಮೊಬೈಲ್ ಆಪ್ ಮೂಲಕ ಆರೋಗ್ಯ ತಪಾಸಣೆ ಮಾಡಲಾಯಿತು. ಯಾವುದೇ ಸಮಸ್ಯೆಗಳನ್ನು ನಾವು ದ್ವೇಷದಿಂದ, ಯುದ್ಧದಿಂದ, ಹಿಂಸೆಯಿಂದ ಬಗೆಹರಿಸಲು ಸಾಧ್ಯವಿಲ್ಲ. ಅದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆ ಆಗಿರಲಿ, ಕೌಟುಂಬಿಕ ಸಮಸ್ಯೆ ಆಗಿರಲಿ, ಅಥವಾ ಒಂದು ದೇಶದ ಸಮಸ್ಯೆ ಆಗಿರಲಿ. ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ ಶಾಂತಿ, ಸಂಧಾನ, ಸಮಾಧಾನದ ಮನೋಸ್ಥಿತಿಯೇ ಅದಕ್ಕೊಂದು ಸರಿಯಾದ ಉತ್ತರವನ್ನು ಕೊಡಲು ಸಾಧ್ಯ. ಇದನ್ನ ಜಗತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ತಡವಾಯಿತು ಅಂತ ಅನಿಸ್ತದೆ ನನಗೆ. ಆದರೂ ಪರವಾಗಿಲ್ಲ, ತಡವಾದರೂ ಧ್ಯಾನದ ಮಹತ್ವತೆಯನ್ನ ವಿಶ್ವ ಅರ್ಥ ಮಾಡಿಕೊಡ್ತು. ಇವತ್ತು ಭಾರತದ ಯೋಗವನ್ನ ಯುನೈಟೆಡ್ ನೇಷನ್ಸ್ನಲ್ಲಿ ಪ್ರಸ್ತಾವ ಇಟ್ಟಾಗ 137 ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ. ನಾವು ಜೂನ್ 31ನೇ ತಾರೀಕನ್ನ ನಾವು ವಿಶ್ವ ಯೋಗ ದಿನ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಒಪ್ಪಿಗೆ ಇದೆ. ವಿಶ್ವ ಧ್ಯಾನ ದಿನದ ಪ್ರಸ್ತಾವವನ್ನ ಇಟ್ಟಾಗ 134 ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅವಶ್ಯಕವಾಗಿ ನಾವು ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಒಪ್ಪಿಗೆಯನ್ನು ಸೂಚಿಸಿದ್ವಿ. ಈ ಜ್ಞಾನ ಮತ್ತು ಧ್ಯಾನ ಎನ್ನುವಂಥದ್ದು ನಾವು ಮಾಡಿರುವ ಕರ್ಮಗಳನ್ನ ನಾಶ ಮಾಡುವಂಥದ್ದಿದೆ. ಈ ಜ್ಞಾನ ಅಥವಾ ಧ್ಯಾನ, ಧ್ಯಾನ ಅಂದ್ರೆ ಸ್ವಯಂವನ್ನ ಈ ದೇಹದಿಂದ ಮುಕ್ತನಾದ ಅಥವಾ ನಾನು ಈ ದೇಹ ಅಲ್ಲ, ನಾನೊಂದು ಆತ್ಮನಾಗಿದ್ದೇನೆ ಎಂದು ತಿಳಿದು ಪರಮಪಿತ ಪರಮಾತ್ಮ ಸರ್ವಾತ್ಮಗಳಿಗೂ ಪಿತನಾದ ಸರ್ವಶಕ್ತಿವಂತ ಭಗವಂತನ ಜೊತೆಗೆ ನನ್ನ ಆಲೋಚನೆಗಳಿಂದ, ನನ್ನ ಮನಸ್ಸಿನಿಂದ, ಬುದ್ಧಿಯಿಂದ ಸಂಬಂಧವನ್ನು ಜೋಡಿಸುವುದಕ್ಕೆ ಧ್ಯಾನ ಅಂತ ಕರೆಯಲಾಗ್ತದೆ. ಇದನ್ನ ವಿವಿಧ ರೂಪದಲ್ಲಿ ನಾವೆಲ್ಲರೂ ಅನೇಕ ಬೇರೆ ಬೇರೆ ವಿಧಾನಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವುದು. ಉದ್ದೇಶ ಒಂದೇ, ಭಗವಂತ ಒಬ್ಬನಿದ್ದಾನೆ, ಆ ಒಬ್ಬ ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸುವಂಥದ್ದು ಹಾಗೂ ಶಕ್ತಿಯನ್ನ ಪಡೆದುಕೊಂಡು ನಾನಾತ್ಮನು ಸಶಕ್ತನಾಗುವಂಥದ್ದು. ಇದು ಸಹಜ ರಾಜಯೋಗ ಕ್ರಿಯೆ. ಇದನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲರೂ ಅಭ್ಯಾಸ. ಇವತ್ತು ಧ್ಯಾನ ಅಂತ ನಾವು ಅನ್ನುವಾಗ ಇದು ಒಂದು ವೃತ್ತಿಯ ಪ್ರಯಾಣ. ಧ್ಯಾನ ಎನ್ನುವುದು ದೇಹದಿಂದ ನಾವು ಎಲ್ಲೋ ಹೋಗಿ ಮಾಡುವಂತಹ ಒಂದು ಕ್ರಿಯೆಯಲ್ಲ. ಧ್ಯಾನ ಅಂದಾಗ ದೇಹವನ್ನು ತಟಸ್ಥವಾದ ಸ್ಥಿತಿಯಲ್ಲಿ ಕುಳ್ಳಿರಿಸಿ ಬುದ್ಧಿಯಿಂದ ಪ್ರಯಾಣವನ್ನು ಬೆಳೆಸುವುದು ಧ್ಯಾನ. ಯಾನ ಬುದ್ಧಿಯ ಪ್ರಯಾಣ. ಈ ಬುದ್ಧಿಯ ಪ್ರಯಾಣ ಒಬ್ಬ ವ್ಯಕ್ತಿಯನ್ನು ಸಶಕ್ತಗೊಳಿಸುವಂತಹ, ಒಬ್ಬ ವ್ಯಕ್ತಿಯನ್ನು ಶಾಂತಗೊಳಿಸುವಂತಹ, ಒಬ್ಬ ವ್ಯಕ್ತಿ ಮಾಡಿರುವಂತಹ ಕರ್ಮಗಳನ್ನು ತೊಳೆಯುವಂತಹ. ಈ ಸಂದರ್ಭದಲ್ಲಿ ಇಲ್ಲೂರ್ ಜ್ಯೋತಿ, ಅನುರಾಧ, ಶ್ರೀಕಾಂತ್, ಶ್ರೀಪಾದ ರಾಜಲ್ ಬಂಡಿ, ರಮೇಶ್ ಚಂದ್ ಜೈನ್, ಮಧು ಕುಲಕರ್ಣಿ, ರಾಜೇಂದ್ರ ಕುಮಾರ್ ಶಿವಾಳಿ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಕಾರ್ಯದರ್ಶಿ ಬಿಕೆ ಶಾರದಾ ಅಕ್ಕ, ಹೀರಾಲಾಲ್, ರುದ್ರಾಜ ಗೌಡ, ಮಹಾವೀರ್, ಲಕ್ಷ್ಮಿ ಕಲ್ಲೂರ್, ಭೀಮರೆಡ್ಡಿ ಸರ್ಜಾಪುರ್, ಕರಿಯಪ್ಪ ಕಲ್ಲೂರ್ ಹಾಗೂ ಆಶ್ರಮದ ಪರಿವಾರ ಉಪಸ್ಥಿತರಿದ್ದರು. ತಾಂತ್ರಿಕ ಸಮಸ್ಯೆಗಳ ಸುಳಿಗೆ ಸಿಲುಕಿರುವ ಆರ್ಟಿಪಿಎಸ್ನ 5 ಘಟಕಗಳು ಉತ್ಪಾದನೆ ಸ್ಥಗಿತಗೊಂಡಿದ್ದು 3 ಘಟಕಗಳು ಮಾತ್ರ ಉತ್ಪಾದನೆಯಲ್ಲಿ ತೊಡಗಿವೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 3, 5 ಮತ್ತು 7ನೇ ಘಟಕಗಳು ಉತ್ಪಾದನೆಯಲ್ಲಿ ತೊಡಗಿವೆ. ಉಳಿದ ಘಟಕಗಳು ಬೇರೆ ಬೇರೆಯಾದ ತಾಂತ್ರಿಕ ಸಮಸ್ಯೆಯಿಂದ ನಿಲುಗಡೆಯಾಗಿವೆ. ವಾರ್ಷಿಕ ನಿರ್ವಹಣೆ ಸೇರಿದಂತೆ ಬಾಯ್ಲರ್ ಸಮಸ್ಯೆಗಳು ಎದುರಾಗಿವೆ. ರಾಜ್ಯದಲ್ಲಿ ಪರ್ಯಾಯ ಮೂಲಗಳಿಂದ ವಿದ್ಯುತ್ ಲಭ್ಯವಾಗುತ್ತಿರುವುದರಿಂದ ಶಾಖೋತ್ಪನ್ನ ಕೇಂದ್ರಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇಲ್ಲದೆ ಹೋಗಿದೆ. 3-4 ತಿಂಗಳಲ್ಲಿ ಬೇಸಿಗೆ ಪ್ರಾರಂಭವಾಗಲಿದ್ದು ಅಷ್ಟರೊಳಗೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಾಗದೆ ಹೋದಲ್ಲಿ ಸಮಸ್ಯೆ ಎದುರಾಗುವ ಆತಂಕ ಸೃಷ್ಟಿಯಾಗಿದೆ. ಈಗ ಜಾಹೀರಾತು.
ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಸನ್ನಿ ಮಹಾರಾಜ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕ ರಾಯಚೂರು ಮತ್ತು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಇತ್ತೀಚೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಘಟಕದ ಸಭೆ ನಡೆಸಿ ಕಾರ್ಮಿಕರಿಗೆ ದೊರೆಯಬೇಕಾದ ಸೌಲಭ್ಯ ಸೌಕರ್ಯ ಒದಗಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಅನೇಕ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾರ್ಮಿಕ ಸಚಿವರಾದ ಅನಿಲ್ ಲಾಡ್ ಇವರು ಜಾರಿಗೊಳಿಸುತ್ತಿದ್ದಾರೆ. ಕಟ್ಟಡ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದ ಕಾರ್ಮಿಕರಿಗೆ ಜಾರಿಗೊಳಿಸಲಾಗಿರುವ ಯೋಜನೆಗಳು ಕಾರ್ಮಿಕರಿಗೆ ತಲುಪಿಸಲು ಸಹಕರಿಸಬೇಕೆಂದರು. दिख रहा ಎಲ್ಲ ಪದಾಧಿಕಾರಿಗಳು ಮತ್ತು ವೀರೇಶ್ 5 ನಂಬರ್ ವಾರ್ಡ್ ಅಧ್ಯಕ್ಷರು 5 ನಂಬರ್ ವಾರ್ಡ್ ಅಧ್ಯಕ್ಷರು ಮತ್ತು ಮೊನ್ನೆ ಎಂ ಪವನ್ ಅವರು ವೆಂಕಟೇಶ್ ಅಂತೇಳಿ ಅವ್ರದ್ದು ಮೊನ್ನೆ ಹೊಸದಾಗಿ ಕೊಟ್ಟಿದ್ದಾರೆ, ಅವ್ರಿಗೂ ಲೆಟರ್ ಕೊಡಬೇಕು. ಇನ್ನು ಕೆಲವು ವಾರ್ಡ್ ಅವರು ಬಂದಿಲ್ಲ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿದ ಮಹಿಳೆಯರು ಮತ್ತು ಈಗ ಹೊಸದಾಗಿ ಮೇಡಮ್ ಅವರು ಬಂದರು. ಯಾಕಂದರೆ ಅವರು ಕೆಲವು ಮಾಡಿರ್ತಕ್ಕಂಥ ಅಲ್ಲಿ ಕೆಲವರು ನಾಯಕರು ಹೇಳಿದ್ರು ನಮಗೆ, ಮೇಡಮ್ ಒಂದೇ ಮಾತಿಗೆ ಬಂದಿದ್ದಾರೆ ಇವತ್ತು. ಅವರಿಗೆ ನಮ್ಮ ಮೇಡಮ್ ಎಲ್ಲ ಸ್ನೇಹಿತ ಕಾರ್ಮಿಕ ಬಳಗಲಿ ತಮಗೆ ಅಭಿನಂದನೆಗಳು. ಮತ್ತು ಇಲ್ಲಿ ಪ್ರತಿಯೊಂದು ಮೇಡಮ್, ಈಗ ಉಮಾ ಮೇಡಮ್ ಆಯಿತು, ಮತ್ತು ಆಮೇಲೆ ಜಿಲ್ಲಾ ಉಪಾಧ್ಯಕ್ಷರು ಮೇಡಮ್ ಅವರು, ನಾಗರತ್ನ ಮೇಡಮ್ ಅವರು ಕೂಡ. ಸಭೆಯಲ್ಲಿ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಅಲಿ, ಜಂಟಿ ಕಾರ್ಯದರ್ಶಿ ಜಮೀರ್, ನಾಗರಾಜ್, ವಿಮಲಾ, ಮೇರಿ, ಶಕ್ತಿನಗರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳಿದ್ದರು.
ಚಿತ್ರೀಕರಣ ಮಾಡಲು ಡಿಸೆಂಬರ್ 19ರಂದು ರಾತ್ರಿ 10 ಗಂಟೆಗೆ ಮೊಬೈಲ್ನಲ್ಲಿ ಸೆರೆ ಹಿಡಿಯಲು ಯತ್ನಿಸಿದ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಶುಕ್ರವಾರ ರಾತ್ರಿ ವಾರ್ಡಿನ ಶಂಕರಪ್ಪ ಅವರು ಪೊಲೀಸರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾಹಿತಿ ನೀಡಿದ್ದಾರೆ. ನಂತರ 112 ವಾಹನ ಪೊಲೀಸರು ಆಗಮಿಸಿ ಅಲ್ಲಿ ಇರುವಂತಹ ಜನರಿಗೆ ಹಾಗೂ ಯುವಕರಿಗೆ ಮಹಿಳೆಯರು ವಸತಿ ನಿಲಯ ಇರುವುದು, ಈ ಕಡೆಗೆ ಯಾರು ಬರುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಬಾಲಕಿಯರು ಹಾಗೂ ಬಾಲಕರು ಇರುವಂತಹ ಹಾಸ್ಟೆಲ್. ಎಂದಿನಂತೆ ಬಾಲಕಿಯರು ರಾತ್ರಿ ತಮ್ಮ ದಿನನಿತ್ಯದ ಕಾರ್ಯ ಮುಗಿಸಲು ಶೌಚಾಲಯಕ್ಕೆ ಹೋಗಿರುವಾಗ ಶೌಚಾಲಯ ಕಿಟಕಿ ಮೇಲೆ ಮೊಬೈಲ್ ಇಟ್ಟಿರುವುದನ್ನು ಗಮನಿಸಿದ ವಿದ್ಯಾರ್ಥಿನಿ ತಕ್ಷಣ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಹಾಗೂ ಬಾಲಕರಿಗೆ ವಿಷಯ ತಿಳಿಸಿದಾಗ ಅಲ್ಲಿ ಇರುವಂತಹ ವಾರ್ಡಿನ ಶಂಕರಪ್ಪ ಹಾಗೂ ಪ್ರಾಂಶುಪಾಲರು ಬಾಲಕರು ಹಾಸ್ಟೆಲ್ ಕಾಂಪೌಂಡಿನ ಹೊರಗಡೆ ತೆರಳಿ ಯುವಕನನ್ನು ಹಿಡಿಯುವ ಪ್ರಯತ್ನ ನಡೆಸಿದ್ದಾರೆ. ಶನಿವಾರ ರಾತ್ರಿ ಮುರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ಪಿಐ ವೀರಭದ್ರಯ್ಯ ಹಿರೇಮಠ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ವಾರ್ಡಿನ ಶಂಕರಪ್ಪ ನೀಡಿದ ದೂರಿನ ಆಧಾರದ ಮೇಲೆ ಅನುಮಾನಾಸ್ಪದ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಾಜ್ಗಾರ್ಪೇಟೆ ಶಾಲೆಯಲ್ಲಿ ಉಚಿತ ಶ್ರವಣ ದೋಷ ತಪಾಸಣಾ ಶಿಬಿರ. ಮಕ್ಕಳ ಶ್ರವಣ ಸಮಸ್ಯೆ ಕುರಿತು ಪಾಲಕರು ಎಚ್ಚರಿಕೆ ವಹಿಸಬೇಕು. ಎ ವಸಂತ್ ಕುಮಾರ್. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನ. ಮನಸ್ಸಿನ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಧ್ಯಾನ ರೂಢಿಸಿಕೊಳ್ಳಿ. ಸ್ಮಿತಕ್ಕ. ತಾಂತ್ರಿಕ ಸಮಸ್ಯೆಯ ಸುಳಿಗೆ RTPS 5 ಘಟಕಗಳು ಉತ್ಪಾದನೆ ಸ್ಥಗಿತ. ಕಾಂಗ್ರೆಸ್ ಕಾರ್ಮಿಕ ಘಟಕದ ಸಭೆ. ಕಾರ್ಮಿಕ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸೋಣ. ಉರ್ಕುಂದಪ್ಪ. ರಾಜೋಳಿ ಬಂಡ BCM ಹಾಸ್ಟೆಲ್ ಶೌಚಾಲಯದಲ್ಲಿ ಮೊಬೈಲ್. ಪೊಲೀಸರಿಂದ ತನಿಖೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.